ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನೋಡಿ, ಕೆಲವು ಸಲ ಫ್ಲಶು ವರ್ಕ್ ಆಗೋದೇ ಇಲ್ಲ, ಸ್ಟಕ್ ಆಗ್ತಾ ಇರುತ್ತೆ. ಆವಾಗ ನಾವು ಈ ರೀತಿ ಫ್ಲಶ್ ಬಾಕ್ಸ್ ಕ್ಯಾಪನ್ನು ಓಪನ್ ಮಾಡಿಬಿಟ್ಟು ನಾವು ನೋಡಬೇಕು. ನಾವು ಫ್ಲಶ್ ಮಾಡಿದಾಗ ಅದನ್ನ ಆ ಡ್ರಮ್ಮಲ್ಲಿ ಈ ರೀತಿ ಒಂದು ಸ್ಪ್ರಿಂಗ್ ಥರ ಇರುತ್ತೆ. ಸೊ ಇದು ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಆವಾಗ ನೀಟಾಗಿ ಫ್ಲಶ್ ವರ್ಕ್ ಆಗ್ತಾ ಇರುತ್ತೆ. ಕೆಲವು ಸಲ ಇದೇನಾಗ್ಬಿಟ್ಟಿರುತ್ತೆ ಅಂದರೆ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ. ಕೆಳಗಡೆ ಹೋದರೆ ಅದು ಹಾಗೆ ಸ್ಟಕ್ ಆಗಿಬಿಟ್ಟಿರುತ್ತೆ, ಮೇಲೆ ಬರಲ್ಲ. ಸೊ ಆವಾಗ ನಾವು ಈ ರೀತಿ ಒಂದು ಸ್ವಲ್ಪ ಹಾರ್ಪಿಕ್ ಆಗಿಬಿಟ್ಟು ನಾವು ಒಂದೆರಡು ಸಲ ಫ್ಲಶ್ ಮಾಡೋದನ್ನ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಮಾಡಿದಾಗ ಅದು ಸ್ವಲ್ಪ ಲೂಸ್ ಆಗಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ಲಶ್ ಮಾಡೋ ಹ್ಯಾಂಡಲ್ಲು ಆಗಾಗ ಫ್ಲಶ್ ಮಾಡೋ ಈ ವಾಟರ್ ಡ್ರಮ್ ಅಲ್ಲಿ ಸ್ವಲ್ಪ ಹಾರ್ಪಿಕ್ಕು ಅಥವಾ ಡೊಮೆಕ್ಸ್ ಹಾಕೋದ್ರಿಂದ ಆ ಉಪ್ಪು ಕಟ್ಟೋದು ಸಹ ಕಂಟ್ರೋಲ್ ಆಗುತ್ತೆ. ನಾವು ಫ್ಲಶ್ ಮಾಡಿದಾಗ ಆ ಉಪ್ಪೆಲ್ಲ ಉದುರು ಬಿಟ್ಟು ನೀಟಾಗಿ ಫ್ಲಶ್ ಅಲ್ಲಿ ಒಟ್ಟೋಗ್ಬಿಡುತ್ತೆ. ಮತ್ತೆ ಡ್ರಮ್ಮು ಸಹ ನೀಟಾಗಿರುತ್ತೆ. ಫ್ಲಶ್ ಡ್ರಮ್ ಅಲ್ಲಿ ತುಂಬಾ ಉಪ್ಪಿನ ಕಲೆ ಇದ್ರೆ ನಾವು ಒಂಚೂರು ಹಾರ್ಪಿಕ್ಕು ಡೊಮೆಕ್ಸ್ ಹಾಕಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ವೇಸ್ಟ್ ಟೂತ್ ಬ್ರಷ್ ತಗೊಂಡು ಆ ಡ್ರಮ್ ಒಳಗಡೆ ಒಂದ್ಸರಿ ಕೈ ಆಡಿಸ್ಬಿಟ್ಟು ಉಜ್ಬಿಟ್ರೆ ನೀಟಾಗಿ ಆ ಉಪ್ಪು ಕಲೆ ಕಟ್ಟಿರೋದೆಲ್ಲ ಒಟ್ಟೋಗ್ಬಿಡುತ್ತೆ. ಡ್ರಮ್ಮು ನೀಟಾಗಿರೋದ್ರಿಂದ ಫ್ಲಶು ಸಹ ನೀಟಾಗಿ ವರ್ಕ್ ಆಗುತ್ತೆ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅನ್ಕೊಂಡಿದ್ದೀನಿ ಫ್ರೆಂಡ್. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಬಟ್ಟೆ ಒಗೆಯೋ ಸೋಪ್ ತಗೊಂಡಿದ್ದೀನಿ, ಮತ್ತೆ ಹಾರ್ಪಿಕ್ಕು ಅಥವಾ ಡೊಮೆಕ್ಸ್ ಯಾವ್ದು ನಾವು ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವೋ ಅದನ್ನ ತಗೊಂಡಿದ್ದೀನಿ. ನಾನು ಇಲ್ಲಿ ಬಟ್ಟೆ ವಾಶ್ ಮಾಡೋ ಸೋಪ್ ತಗೊಂಡಿದ್ದೀನಿ. ನಾವು ಯಾವ ಬ್ರ್ಯಾಂಡ್ ಸೋಪ್ ಆದ್ರೂ ತಗೋಬಹುದು, ಅಥವಾ ನಾವು ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ ಆದ್ರೂ ತಗೋಬಹುದು. ನಾನು ಇಲ್ಲಿ ಸೋಪ್ ತಗೊಂಡು ಇದನ್ನ ತುರುಪ್ಕೋತಾ ಇದ್ದೀನಿ. ಕೊಬ್ಬರಿ ತುರುಪೋ ಮಣೆ ತಗೊಂಡು ಈ ರೀತಿ ಒಂದು ಕಾಲ್ ಸೋಪನ್ನ ತುರುಪ್ಕೋತಾ ಇದ್ದೀನಿ. ನಾವು ಈ ಲಿಕ್ವಿಡ್ ನ ಪ್ರಿಪೇರ್ ಮಾಡ್ಕೊಂಡು ಸ್ಟೋರ್ ಮಾಡಿ ಆದ್ರೂ ಇಟ್ಕೋಬಹುದು, ಇಲ್ಲಾಂದ್ರೆ ಇನ್ಸ್ಟೆಂಟ್ ಆಗಿ ಬೇಕಾದಾಗಾದ್ರೂ ರೆಡಿ ಮಾಡ್ಕೋಬಹುದು. ಈ ರೀತಿ ಸೋಪಿನ ಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋ ಹಾರ್ಪಿಕ್ಕು ಅಥವಾ ಡಾಮೆಕ್ಸ್ ಯಾವ ಲಿಕ್ವಿಡ್ ನ ಯೂಸ್ ಮಾಡ್ತೀವೋ ಆ ಲಿಕ್ವಿಡ್ ನ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಈ ಲಿಕ್ವಿಡ್ ವರ್ಕ್ ಆಗುತ್ತೆ. ಇಲ್ಲಿ ನಾನು ತುರುಪ್ಕೊಂಡಿರೋ ಸೋಪನ್ನ ಈ ರೀತಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಅರ್ಧ ಲೋಟ ಅಥವಾ ಒಂದು ಚಿಕ್ಕ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ನಾವು ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನಾನು ಕಾಲು ಸೋಪ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಕ್ಯಾಪಷ್ಟು ಸ್ವಲ್ಪ ಹಾರ್ಪಿಕ್ ಹಾಕ್ಕೋತಾ ಇದ್ದೀನಿ. ಹಾರ್ಪಿಕ್ ಹಾಕಿದ ತಕ್ಷಣ ನೋಡಿ, ಆ ಸೋಪಿನ ಮೇಲೆ ಹಾಕಿದ ತಕ್ಷಣ ಅದು ಫುಲ್ ಬಬಲ್ಸ್ ಬಂದು ರಿಯಾಕ್ಷನ್ ಆಗುತ್ತೆ. ಫುಲ್ಲು ರಿಯಾಕ್ಟ್ ಆಗಿ ಅದು ನೊರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಸೋಪನ್ನ ಚೆನ್ನಾಗಿ ಹಾರ್ಪಿಕ್ ಜೊತೆ ಮಿಕ್ಸ್ ಮಾಡಿ ಸೋಪನ್ನ ಫುಲ್ಲು ನೀರಲ್ಲಿ ಕರಗಿಸ್ಕೋಬೇಕು. ಈ ರೀತಿ ಕರಗಾದ್ಮೇಲೆ ಈ ಲಿಕ್ವಿಡ್ನ ನಾವು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. ಸೋಪು ಹಾರ್ಪಿಕ್ಕು ನೀರಿನ ಜೊತೆ ಮಿಕ್ಸ್ ಆಗ್ತಾ ನೋಡಿ ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಅದು ರಿಯಾಕ್ಟ್ ಆಗಿ ಫುಲ್ಲು ನೊರೆ ಬರ್ತಾ ಇರುತ್ತೆ ಈ ರೀತಿ. ಸೊ ಅದಕ್ಕೆ ನಾವು ಯಾವುದಾದ್ರೂ ವೇಸ್ಟ್ ಸ್ಪೂನು ಅಥವಾ ವೇಸ್ಟ್ ಬಟ್ಲು ನಾವು ಮಿಕ್ಸ್ ಮಾಡುವಾಗ ತೊಗೊಂಡ್ರೆ ಒಳ್ಳೆಯದು. ನಾವು ಯೂಸ್ ಮಾಡದೇ ಇರೋ ಪ್ಲಾಸ್ಟಿಕ್ ಬಟ್ಲುಗಳಿರುತ್ತೆ, ಆ ಬಟ್ಲನ್ನ ತೊಗೊಂಡು ಈ ಲಿಕ್ವಿಡ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಸೊ ನೋಡಿ, ಇದು ಫುಲ್ಲು ಸೋಪ್ ಕರಗ್ತಾ ಹಾರ್ಪಿಕ್ ಜೊತೆ ಮಿಕ್ಸ್ ಆಗ್ತಾ ಈ ರೀತಿ ನೊರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ರಿಯಾಕ್ಟ್ ಆಗುತ್ತೆ. ಸೊ ಇದನ್ನು ನಾವು ಬಾತ್ರೂಮಲ್ಲಿ ಉಪ್ಪಿನ ಕಲೆಗಳು ಎಲ್ಲೆಲ್ಲಿ ಕಟ್ಕೊಂಡಿರುತ್ತೆ, ತುಂಬ ಗಲೀಜಾಗ್ಬಿಟ್ಟಿರುತ್ತೆ, ಅಲ್ಲೆಲ್ಲ ಹಾಕಿ ನಾವು ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೀತಿ ಹಾರ್ಪಿಕ್ ಜೊತೆ ನೀವು ಒಂದು ಸ್ವಲ್ಪ ಸೋಪನ್ನ ಮಿಕ್ಸ್ ಮಾಡಿ ನೋಡಿ, ನೀವು ಆಶ್ಚರ್ಯ ಪಡ್ತೀರಾ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ನಾವು ಬಾತ್ರೂಮಲ್ಲಿ ಯೂಸ್ ಮಾಡೋ ಬಕೆಟ್ ಆಗಲಿ ಜಗ್ ಆಗಲಿ ನೀರು ಬಿದ್ದು ಏನಾಗುತ್ತೆ ಅಂದರೆ ಆ ಉಪ್ಪಿನ ಕಲೆ ಎಲ್ಲ ಕೂತ್ಬಿಟ್ಟಿರುತ್ತೆ. ಕೂತ್ಕೊಂಡು ಕಪ್ಪಗೆ ಈ ರೀತಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಯೂಸ್ ಮಾಡ್ತಾ ಬಕೆಟು. ನಾವು ಬಕೆಟನ್ನು ಎಷ್ಟೇ ವಾಶ್ ಮಾಡಿದ್ರೂ ಸಹ ನಾವು ಸ್ನಾನ ಮಾಡಬೇಕಾದ್ರೆ ಅಥವಾ ಬಟ್ಟೆ ವಾಶ್ ಮಾಡಬೇಕಾದ್ರೆ ಆ ನೀರಲ್ಲಿರೋ ಉಪ್ಪೆಲ್ಲ ಆ ಬಕೆಟಲ್ಲಿ ಸ್ಟೋರ್ ಆಗಿ ಒಂಥರ ರೆಡ್ಗೆ ಟರ್ನ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಜಗ್ಗಲ್ಲೂ ಸಹ ಒಳಗಡೆ ಎಲ್ಲ ಕೆಂಪಕ್ಕೆ ಆ ಉಪ್ಪಿನ ಕಲೆ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ. ಸೊ ಆಗ ನಾವು ಈ ರೀತಿ ಒಂದು ಲಿಕ್ವಿಡನ್ನು ರೆಡಿ ಮಾಡಿ ಇದನ್ನ ಒಂದು 2 ನಿಮಿಷ ನಾವು ಹಾಕಿ ಬಿಟ್ಬಿಟ್ಟು ನಾವು ಸ್ಟೀಲ್ ನಾರು ಅಥವಾ ನಾವು ಬ್ರಷ್ ಯಾವುದಾದ್ರೂ ಬಟ್ಟೆ ವಾಶ್ ಮಾಡೋದಕ್ಕೆ ಚಿಕ್ಕ ಬ್ರಷ್ ಎಲ್ಲ ಇರುತ್ತಲ್ಲ, ಆ ಬ್ರಷನ್ನ ತಗೊಂಡು ನೀಟಾಗಿ ಉಜ್ಜಿ ಒಂದು ಸ್ವಲ್ಪ ತುಂಬ ನಾವು ಕಷ್ಟಪಡೋ ಅವಶ್ಯಕತೆ ಇರಲ್ಲ, ತುಂಬ ಹಾರ್ಶ್ ಆಗಿ ಉಜ್ಜೋ ಅವಶ್ಯಕತೆ ಇರಲ್ಲ. ಸುಮ್ಮನೆ ಹಾಗೆ ಉಜ್ಜಿದ್ರೆ ಸಾಕು. ನಾವು ಹಾರ್ಪಿಕ್ನ ಸೋಪಿನ ಜೊತೆ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ತುಂಬ ನೀಟಾಗಿ ಆ ಉಪ್ಪಿನ ಕಲೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಮತ್ತು ಜಗ್ ಮೇಲೇನೂ ಸಹ ಕಲೆಗಳು ಪಾಚಿ ಥರ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ ಕೆಲವು ಸಲ, ಅದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ನೋಡಿ, ನಾನಿಲ್ಲಿ ಜಗ್ಗಿಗೂ ಸಹ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಬ್ರಷ್ ತಗೊಂಡು ತುಂಬ ಜೋರಾಗಿ ಕಷ್ಟಪಟ್ಟು ಉಜ್ಜೋ ಅವಶ್ಯಕತೆ ಇಲ್ದಿರ ಜಸ್ಟ್ ಸ್ವಲ್ಪ ಬ್ರಷ್ ಮಾಡಿದ್ರೆ ಸಾಕು. ಎಷ್ಟೇ ಉಪ್ಪಿನ ಕಲೆಗಳಿದ್ರು ಮಾರ್ಕ್ಗಳಿದ್ರು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಜಗ್ ಮೇಲೆ ಆಗಲಿ ಟೈಲ್ಸ್ ಮೇಲೇನು ಸಹ ನಾವು ಸ್ನಾನ ಮಾಡ್ಬೇಕಾದ್ರೆ ಅರ್ಶಿನ ಹಚ್ಕೋತೀವಿ, ಆ ಕಲೆಗಳು ಮತ್ತೆ ಉಪ್ಪು ನೀರು ಬಿದ್ದು ಆ ಉಪ್ಪೆಲ್ಲ ಟೈಲ್ಸ್ ಮೇಲೆ ಕೂತ್ಬಿಟ್ಟಿರುತ್ತೆ. ಮತ್ತೆ ಕೆಳಗಡೆ ಟೈಲ್ಸ್ ಮೇಲೂ ಸಹ ಮಾರ್ಕ್ಗಳಾಗ್ಬಿಟ್ಟಿರುತ್ತೆ. ಅದಕ್ಕೂ ಸಹ ನಾವು ಈ ಲಿಕ್ವಿಡನ್ನ ಹಾಕಿ ಬ್ರಷ್ ಮಾಡೋದ್ರಿಂದ ಕಲೆಗಳೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಎಷ್ಟೇ ಗಲೀಜಿದ್ರೂ ಸಹ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ನಾನು ಇಲ್ಲಿ ಬಕೆಟ್ ಒಳಗಡೆ ಎಲ್ಲ ಈ ರೀತಿ ಬ್ರಷ್ ಮಾಡ್ಕೊಂಡಾದ್ಮೇಲೆ ಬಕೆಟ್ ಮೇಲೇನೂ ಸಹ ಉಪ್ಪು ಕಲೆಗಳಾಗ್ಬಿಟ್ಟಿರುತ್ತೆ, ವೈಟ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೂ ಸಹ ನಾವು ಈ ಲಿಕ್ವಿಡ್ ಹಾಕಿ ಒಂದು 2 ನಿಮಿಷ ಬಿಟ್ಟು ಆದ್ರೂ ಉಜ್ಬೋದು, ಇಲ್ಲಾಂದ್ರೆ ಹಾಗೇನೂ ಸಹ ನಾವು ಈ ರೀತಿ ಸ್ವಲ್ಪ ಲಿಕ್ವಿಡ್ನ ತಗೊಂಡು ಬ್ರಷ್ಗೆ ಅಪ್ಲೈ ಮಾಡಿಕೊಂಡು ನೀರು ಹಾಕಿ ಉಜ್ತಾ ಹೋದ್ರೆ ಎಷ್ಟೇ ಉಪ್ಪಿನ ಕಲೆಗಳಿದ್ರು ಅದು ನೀಟಾಗಿ
ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಬಕೆಟ್ ಕೆಳಗಡೆ ಎಲ್ಲ ನಾವು ಬಕೆಟ್ ಇಟ್ಟು ರೆಡ್ಗೆ ಈ ರೀತಿ ಬ್ಲ್ಯಾಕ್ ಆಗಿ ಪಾಚಿ ಥರ ಕಟ್ಬಿಟ್ಟಿರುತ್ತೆ. ನಾವು ಒಂದು ವಾರ ಉಜ್ಜಿಲ್ಲ ಅಂದರೆ ಸಾಕು ಈ ರೀತಿ ಕಲರ್ ಚೇಂಜ್ ಆಗಿಬಿಡುತ್ತೆ ಬಕೆಟ್ ಎಲ್ಲ. ಈ ಲಿಕ್ವಿಡ್ನ ಬಳಸಿ ನಾವು ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಎಷ್ಟೇ ಕಲೆಗಳಿದ್ರು ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ನೋಡಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕಲೆಗಳಿತ್ತು ಮೇಲೆ ಆ ಸೈಡಲ್ಲೆಲ್ಲ, ಸೊ ಅದನ್ನ ಈ ರೀತಿ ಬ್ರಷಲ್ಲಿ ಉಜ್ಜಿ ಜಗ್ಗನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ. ಎಷ್ಟೇ ಕಲೆಗಳಿದ್ರು ಆ ಕಲೆಗಳೆಲ್ಲ ಮತ್ತೆ ರೆಡ್ ಆಗಿರೋದಿಲ್ಲ, ಆ ಜಗ್ಗಲ್ಲಂತೂ ತುಂಬಾ ಇರುತ್ತೆ. ಸೊ ನೀರ್ ಬೀಳ್ತಾ ಇರುತ್ತೆ. ಸೊ ಅವಾಗ ನೀರಲ್ಲೇ ಇಟ್ಟಿದ್ರು ಸಹ ಈ ರೀತಿ ಪಾಚಿ ತರ ಆಗ್ಬಿಟ್ಟು ಆ ಉಪ್ಪೆಲ್ಲ ಕಟ್ಬಿಟ್ಟಿರುತ್ತೆ, ಅದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ನೋಡಿ ನಾನು ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಜಗ್ಗಲ್ಲಿ ಒಂಚೂರು ಕಲೆಗಳಿಲ್ಲ, ನೀಟಾಗಿ ಕ್ಲೀನ್ ಆಗಿದೆ. ಇದೇ ರೀತಿ ನಾವು ಮಿಕ್ಕಿರೋ ಲಿಕ್ವಿಡ್ ಅನ್ನ ನಾವು ಟೈಲ್ಸ್ಗೆ ಮತ್ತೆ ಈ ಕಾರ್ನರ್ಸ್ ಅಲ್ಲೆಲ್ಲ ರೆಡ್ ಆಗ್ಬಿಟ್ಟಿರುತ್ತಲ್ಲ, ಸೊ ಅಲ್ಲಿ ಹಾಕ್ಬಿಟ್ಟು ನಾವು ಬ್ರಷ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಟ್ಯಾಪ್ ಮೇಲೂ ಸಹ ಉಪ್ಪಿನ ಕಲೆಗಳಿದ್ರೆ ನಾವು ಈ ಲಿಕ್ವಿಡನ್ನು ಹಾಕಿ ಬ್ರಷ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಉಪ್ಪಿನ ಕಲೆಗಳು ಹೋಗ್ಲಿ ಅಂತ ಕೆಲವು ಸಲ ಆ್ಯಸಿಡನ್ನ ತಂದು ಹಾಕ್ತೀವಿ. ಸೊ ಆ್ಯಸಿಡನ್ನ ಬಳಸೋದಕ್ಕಿಂತ ಈ ರೀತಿ ಮನೇಲಿ ಇರೋ ಸಾಮಗ್ರಿನೇ ಬಳಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು. ಜಸ್ಟ್ ಹಾರ್ಪಿಕ್ ಮತ್ತೆ ಸೋಪು ಅಥವಾ ಸೋಪ್ ಲಿಕ್ವಿಡ್ ಇದ್ರೆ ಸಾಕು, ನೀಟಾಗಿ ಉಪ್ಪಿನ ಕಲೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ನೋಡಿ ನಾನು ಟೈಲ್ಸ್ ಅನ್ನು ಉಜ್ಜಿನೂ ಸಹ ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಆ ರೆಡ್ ಇದ್ದಿದ್ದ ಕಲೆಗಳೆಲ್ಲ ಹೊಟ್ಟೋಯ್ತು. ಬಕೆಟ್ ಮೇಲೆ ಆಗ್ಲಿ ಅಥವಾ ಟ್ಯಾಪ್ಸ್ ಮೇಲೆ ಆಗ್ಲಿ, ಜಗ್ಗಲ್ಲಿ ಈ ರೀತಿ ಉಪ್ಪಿನ ಕಲೆಗಳು, ಕೆಲವು ಸಲ ಪಾಚಿನೂ ಸಹ ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ. ಸೊ ನಾವು ಕಾಸ್ಟ್ಲಿ ಲಿಕ್ವಿಡ್ ಅನ್ನ ಬಳಸೋದಕ್ಕಿಂತ ಈ ರೀತಿ ನಾವು ಲಿಕ್ವಿಡ್ ಅನ್ನ ರೆಡಿ ಮಾಡಿ ಬಾತ್ರೂಮ್ ನ ನೀಟಾಗಿ ಇಟ್ಕೋಬಹುದು. ಫ್ರೆಂಡ್, ನಾನು ಹಾರ್ಪಿಕ್ ಬಳಸಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗ್ಬಿಡುತ್ತೆ ಡೈರೆಕ್ಟ್ ಆಗಿ ಟಚ್ ಮಾಡೋದ್ರಿಂದ. ಸೊ ಗ್ಲೌಸ್ ಬಳಸಿ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.